ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ 51,000 ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಆದೇಶದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ಸಾಲಿನಲ್ಲಿ ಕೂಡ ಅತಿಥಿ ಶಿಕ್ಷಕರನ್ನು ತೆಗೆದುಕೊಂಡಿದ್ರು. ಈ ಬಾರಿ ಕೂಡ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಸೊ ಆ ಬಗ್ಗೆ ಒಂದು ಸರ್ಕಾರದ ಆದೇಶ ಇದೆ. ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಸಾಕಷ್ಟು ಗೊಂದಲ ಇತ್ತು. ಅತಿಥಿ ಶಿಕ್ಷಕರಾಗಿ ನಾವು ಹೋಗಬೇಕು, ಈ ವರ್ಷ ಯಾವ ರೀತಿ ಮಾನದಂಡಗಳಿರುತ್ತೆ ಅಂತೆಲ್ಲ ನೀವು ಕೇಳ್ತಾ ಇದ್ರಿ ಅಥವಾ ಅದ್ರ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆದೇಶವನ್ನು ನೀವು ನೋಡ್ಬೋದು. 2026-27ನೇ ಸಾಲಿನ ಒಂದು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ತಾ ಇದ್ದಾರೆ. ಈ ಒಂದು ಆದೇಶದಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿದಾದರೆ, ಸರ್ಕಾರದ ಆದೇಶದಲ್ಲಿ ಅಂದರೆ 2025-26ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಅಂದರೆ ಹಿಂದಿನ ಸಾಲಿನಲ್ಲಿ ಏನು ವೇಕೆನ್ಸಿ ಇತ್ತು ಆ ವೇಕೆನ್ಸಿಗೆ ಅನುಗುಣವಾಗಿ ಮಕ್ಕಳ ಹಿತದೃಷ್ಟಿಯಿಂದ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿಗಳ ಮೂಲಕ ಅರ್ಜಿಯನ್ನು ತಗೊಳ್ತಾ ಇದ್ದಾರೆ. ಅಲ್ಲಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನು ಭರ್ತಿ ಮಾಡುವವರೆಗೆ ಅಂದರೆ ಈಗ ಏನು ಅಪ್ಲಿಕೇಶನ್ ಕರೆದು ಅದರಲ್ಲಿ ಎಕ್ಸಾಮ್ ಬರೆದು ಪಾಸಾಗಿ ಗೌರ್ಮೆಂಟ್ ಪರ್ಮನೆಂಟ್ ಟೀಚರ್ಸ್ ಬರೋ ತನಕ ಅಥವಾ ಅಲ್ಲಿಂದ ಬರಲಿಲ್ಲ ಅಂದರೆ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎಂಬ ಷರತ್ತಿಗೊಳಪಟ್ಟು ಯಾರಾದರೂ ಬಂದು ಜಾಯ್ನ್ ಆದರೆ ಅವ್ರನ್ನ ಅಲ್ಲಿ ರಿಲೀವ್ ಮಾಡ್ತಾರೆ. ಸಾಕಷ್ಟು ಕಡೆಗಳಲ್ಲಿ ಇದಾಗಿದೆ, ಬಟ್ ಇನ್ನು ಕೆಲವೊಂದು ಕಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಂದರೆ ವರ್ಷದ ಒಂದು NGOಗಳು ಅಥವಾ ಇರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳು ಒಂದು ಹಣವನ್ನು ಪೇ ಮಾಡಿ ಆ ಶಿಕ್ಷಕರನ್ನು ಉಳಿಸ್ಕೊಂಡಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಆದಾಗ್ಯೂ ಕೂಡ ಆ ಒಂದು ಕಂಡೀಷನ್ ಇದ್ದೇ ಇರುತ್ತೆ. ಅದರ ಒಂದು ಆದೇಶದ ಮೇಲ್ಗಡೆ 51,000 ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಬೇಕು ಅಂತೇಳಿ ಒಂದು ಆದೇಶವನ್ನು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಒಂದು ಮಕ್ಕಳ ಹಿತದೃಷ್ಟಿಯಿಂದ ಒಂದು ಶಾಲೆಗಳು ಪ್ರಾರಂಭ ಆದ ತಕ್ಷಣವೇ ಶಿಕ್ಷಕರು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಅಂಶದೊಂದಿಗೆ ಈ ಒಂದು ಒಂದು ಆರ್ಡರನ್ನು ಪಾಸ್ ಮಾಡಿದ್ದಾರೆ ಇಲ್ಲಿ. ಸೊ ಟೋಟಲ್ ಹುದ್ದೆಗಳ ಸಂಖ್ಯೆಯನ್ನು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಏನಪ್ಪ ಅಂತ ಹೇಳಿದರೆ ಪ್ರಮುಖವಾಗಿ 51,000 ಶಿಕ್ಷಕರ ನೇಮಕಾತಿ. ಅದರಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ 40,000 ಶಿಕ್ಷಕರನ್ನು ತಗೊಳ್ತಾ ಇದ್ದಾರೆ. ಇನ್ನು ಪ್ರೌಢಶಾಲೆಗಳಿಗೆ 11,000 ಶಿಕ್ಷಕರು. ಒಟ್ಟು ಹುದ್ದೆಗಳು ಬಂದು ಟೋಟಲ್ 51,000 ಶಿಕ್ಷಕರನ್ನು ಇಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನೇಮಕಾತಿಯನ್ನು ನಾವು ಅಂದರೆ ಈಗ ಹೆಡ್ ಮಾಸ್ಟರ್ ಮೇಲೆ ಡೈರೆಕ್ಟ್ ಡಿಪೆಂಡ್ ಮಾಡಿರ್ತಾರೆ. ಯಾವುದೇ ಥರ ಬೇರೆ ಯಾವುದೇ ಮಾನದಂಡಗಳಿಲ್ಲ. ಭಾಳ ಜನ ಹೇಳ್ತಾ ಇದ್ರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಬಟ್ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಏನಪ್ಪ ಅಂತ ಹೇಳಿದರೆ ಶಿಕ್ಷಕರು ಅಲ್ಲಿರ್ತಕ್ಕಂತಹ ಯಾರು ಹೆಡ್ ಮಾಸ್ಟರ್ ಅಥವಾ SDMC ಅವರು ಇದನ್ನು ಏನು ಮಾಡ್ತಾರೆ, ಸೆಲೆಕ್ಷನನ್ನು ಮಾಡ್ತಾರೆ. ಸೊ ಹಾಗಾಗಿ ನೀವು ಆ ಒಂದು ವಿಚಾರವನ್ನು ಗಮನಿಸ್ಕೋಬೇಕು. ಅಂದರೆ ಇಲ್ಲಿ ನೇಮಕಾತಿ ಕ್ರೈಟೀರಿಯಾ ಆನ್ಲೈನಲ್ಲಿ ಅಪ್ಲಿಕೇಶನ್ನು ಅದೆಲ್ಲ ಏನೂ ಇಲ್ಲ. ನೀವು ಕೈ ಬರಹ ಅಥವಾ ಯಾವುದಾದ್ರೂ ಒಂದು ಪ್ರಿಂಟೆಡ್ ಅಪ್ಲಿಕೇಶನ್, ನಿಮ್ಮ ಒಂದು ಸಂಬಂಧಪಟ್ಟ ಮಾಸ್ ಕಾರ್ಡ್ಗಳು TET ಆಗಿದ್ದರೆ TET ಮಾಸ್ ಕಾರ್ಡನ್ನು ತೊಗೊಂಡು ನೀವೇನು ಮಾಡಬೇಕು, ಸಂಬಂಧಪಟ್ಟ ಶಾಲೆಗೆ ಅರ್ಜಿಯನ್ನು ಕೊಡಬೇಕು. ಇನ್ ಕೇಸ್ ಆಲ್ರೆಡಿ ಅಲ್ಲಿ ಲಾಸ್ಟ್ ಇಯರ್ ಇದ್ದವ್ರನ್ನೇ ತೊಗೊಳ್ತಾರೆ ಅನ್ನೋದಾದರೆ, ಅಕಸ್ಮಾತ್ ಅವರು ಯಾರಾದರೂ ಈಗ ಮದುವೆ ಆಗಿ ಬೇರೆ ಕಡೆ ಹೋಗಿರೋರಿದ್ದರೆ, ಅಲ್ಲಿ ವೇಕೆನ್ಸಿ ಇದ್ದರೆ, ಅವರು ಅತಿಥಿ ಶಿಕ್ಷಕರು ಬರ್ತಿಲ್ಲ ಅಂದರೆ, ಅಥವಾ ಯಾರಾದರೂ ಶಿಕ್ಷಕರನ್ನ ಚೇಂಜ್ ಮಾಡ್ತಾರೆ ಅನ್ನೋದಾದರೆ, ಅಥವಾ ಸ್ವಯಂ ಬೇರೆ ಶಾಲೆಗೆ ಹೋಗೋರಂಥರಿದ್ದರೆ ನಿಮಗೆ ಚಾನ್ಸಸ್ ಸಿಗುತ್ತೆ. ನೀವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಇನ್ನು ಸಾಧ್ಯವಾದರೆ ಈಗ ಬೈಲಾಂಗ್ವೇಲ್ ಸ್ಕೂಲ್ಸ್ ಅಂತ ಇದ್ದಾವೆ. ಅಂದರೆ ಹೆಂಗೆ ಎರಡೆರಡು ದ್ವಿಭಾಷಾ ಮಾಧ್ಯಮದ ಶಾಲೆಗಳು ಪ್ರಾರಂಭ ಆಗ್ತಾಯಿದ್ದಾವೆ. ಅಲ್ಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೂಡ ನೀವು 1ರಿಂದ 5ನೇ ತರಗತಿವರೆಗೆ ಬೋಧನೆ ಮಾಡಬೇಕಾಗತ್ತೆ. ಅಲ್ಲಿ ಕೂಡ ನಿಮಗೆ ಇಂಗ್ಲೀಷ್ ಟ್ಯಾಲೆಂಟ್ ಇದ್ದರೆ ಹೆಚ್ಚಿನದಾಗಿ ಒಂದು ಅವಕಾಶಗಳು ಇರುತ್ತೆ. ಅಥವಾ ಶಿಕ್ಷಕರ ಸಂಖ್ಯೆ ಈಗಿರೋದಕ್ಕಿಂತ ಜಾಸ್ತಿ ಬೇಕಾಗುತ್ತೆ. ಮೊದಲು 5 ಜನ ಇದ್ದರೆ ಈಗ 7-8 ಜನ ಬೇಕಾಗುತ್ತೆ. ಅಂದರೆ ಸೆಕ್ಷನ್ಗಳು ಜಾಸ್ತಿ ಇದ್ದಷ್ಟು ಅಂತಹ ಒಂದು ಶಾಲೆಗಳನ್ನು ನೀವು ನೋಡಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ತಾತ್ಕಾಲಿಕವಾಗಿ ಒಂದಷ್ಟು ಶಿಕ್ಷಕರ ಹುದ್ದೆಯನ್ನು ನೀವು ತಗೋಬೋದು ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕು. ಇದ್ರ ಜೊತೆಗೆ ಏನೆಲ್ಲ ಈ ಒಂದು ಅಂಶಗಳಿದ್ದಾವೆ ಅವನ್ನ ಪರಿಗಣನೆ ಮಾಡಿ. ಇನ್ನು ಯಾವುದೇ ಥರದ ಗೊಂದಲನ ಇಟ್ಕೋಬೇಡಿ. ವಾಟ್ಸಪ್ನಲ್ಲಿ ಅಲ್ಲಿ ಇಲ್ಲಿ AI ಕ್ರಿಯೇಟ್ ಮಾಡಿರುವಂತಹ ಆರ್ಡರ್ಗಳನ್ನು ಇವನ್ನ ನೋಡಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಉಚಿತ ತರಗತಿಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ವಾಟ್ಸಪ್ ನಂಬರ್ಗೆ 8123441226ಗೆ ಬರೀ ಹಾಯ್ ಹಲೋ ಅಂತ ಅಷ್ಟೇ ಕಳಿಸೋದು ಬೇಡ. ಭಾಳ ಜನ ಏನು ಮಾಡ್ತಾರೆ ಅಂದರೆ ಹಾಯ್ ಅಂತ ಕಳಿಸ್ಬಿಡ್ತಾರೆ. ನನಗೆ 8123441226
6 ಈ ನಂಬರಿಗೆ ವಾಟ್ಸಪ್ ಮಾಡಬೇಕು. ವಾಟ್ಸಪ್ ಮಾಡಿರಿ ಅಂದರೆ ಹಾಯ್ ಅಂತ ಕಳಿಸ್ತಾರೆ. ಏನಂದರೆ ಹಾಯ್ ಅಂದರೆ ಏನಂತ ಮುಂದಕ್ಕೆ ಏನು, ನಾನು ಅವ್ರಿಗೆ ಮತ್ತೆ ರಿಪ್ಲೈ ಕೊಟ್ಟು ಅವ್ರು ಅಲ್ಲಿ ನೋಡಿ ಆಮೇಲೆ ನನಗೆ ರಿಪ್ಲೈ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಇರುವ ಸಮಯ ಕಡಿಮೆ ಇರುತ್ತಲ್ವ, ಒಂದು ವಾಯ್ಸ್ ಮೆಸೇಜ್ ಹಾಕೋದು, ಸರ್ ಎಕ್ಸ್ಕ್ಯೂಸ್ ಮೀ, ಮೈ ನೇಮ್ ಇಸ್, ನನ್ನ ಹೆಸರು ಈ ಥರ, ನನಗೆ ಈ ಥರ ಡೌಟ್ ಇದೆ, ಅಥವಾ ನನಗೆ ಈ ಥರ ಓದಬೇಕಾಗಿದೆ, ಅಥವಾ ಸರ್ ನನಗೆ ಈ ಥರ ಒಂದು ವಾಯ್ಸ್ ಮೆಸೇಜ್ ಹಾಕಿ. ನಿಮ್ಗೆ ಅಷ್ಟೊಂದು ಇದಾದರೆ ಇಲ್ಲಾಂದರೆ ಒಂದು ವಾಯ್ಸ್ ಟೈಪಿಂಗ್ ಮಾಡ್ಬೋದು, ಅಂದರೆ ನೀವು ಬಾಯಲ್ಲಿ ಹೇಳಿದ ಟೈಪ್ ಆಗುತ್ತೆ. ಆ ರೀತಿ ಆದರೂ ಕ್ಲಿಕ್ ಮಾಡಿ ಒಂದಷ್ಟು ಮ್ಯಾಟ್ರ್ ಹಾಕಿ ಟೈಪ್ ಮಾಡಿ ಕಳಿಸಿ. ಬರೀ ಹಾಯ್ ಅಂತಲೇ ಒಂದು 25 ಜನ ಮೆಸೇಜ್ ಕಳಿಸಿದ್ದಾರೆ. ನಾನು ಅವರಿಗೆ ವಾಪಸ್ ಹಾಯ್ ಅಂತ ಕಳಿಸಿ, ಅವರು ಮತ್ತೆ ನನಗೆ ಕಳಿಸಿ. ಸೊ ನನಗೆ ಇಷ್ಟು ಟೈಮ್ ಇಲ್ಲ. ಯಾಕಂತಂದರೆ ಅದ್ರ ಜೊತೆಗೆ ಬಹಳಷ್ಟು ಸಮಯವನ್ನು ನಾವು ಡಿವೈಸ್ ಜೊತೆಗೆ ಕಳೆಯೋಕ್ಕಾಗಲ್ಲ. ಅದು ಒಂದಲ್ಲ ಒಂದು ಎಫೆಕ್ಟ್ ಇರುತ್ತೆ, ಜೊತೆಗೆ ನಮ್ಮದೇ ಆದಂಥ ವೈಯಕ್ತಿಕ ಕೆಲಸಗಳಿರುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಅದೊಂದು ವಿಚಾರವನ್ನು ಪರಿಗಣನೆ ಮಾಡ್ಕೊಳ್ಳಿ. ಏನೋ ಗೊತ್ತಿಲ್ಲ, ಸುಮ್ಮನೆ ಹಾಯ್ ಅಂತ ಕಳಿಸಿ. 1-2 ತಿಂಗಳಾದ್ರೂ ಅದು ಬರೀ ಹಾಯ್ ಅಂತ ಅಷ್ಟೇ ಇರುತ್ತೆ. ಅದಕ್ಕೆ ನಾನು ಅಂಥದಕ್ಕೆ ರಿಪ್ಲೈ ಮಾಡಲ್ಲ. ಸ್ವಲ್ಪ ನೋಡಿ ನೀವು ಒಂಚೂರು ಇದು ಮಾಡಿ. ಜೊತೆಗೆ ಟೆಕ್ಸ್ಟ್ ಬುಕ್ಗಳನ್ನು ಹೆಚ್ಚಿನದಾಗಿ ಅಭ್ಯಾಸ ಮಾಡಿ. ಈಗೇನು 7th ಸ್ಟ್ಯಾಂಡರ್ಡ್ ಕೂಡ ಚೇಂಜ್ ಮಾಡ್ತಿದ್ದಾರೆ, 8th ಚೇಂಜ್ ಆಗಬಹುದು ಅಥವಾ ಅದೇ ಕಂಟಿನ್ಯೂ ಆಗ್ಬೋದು. ನೀವು ಯಾವ್ಯಾವ ಬುಕ್ಸ್ ಚೇಂಜ್ ಆಗುತ್ತೆ ಆ ಬುಕ್ಗಳನ್ನು, ಹೊಸ ಬುಕ್ಗಳನ್ನು ತೊಗೊಳ್ಳಿ. TETಗಾಗಲಿ ಅಥವಾ GPSTR ಅಥವಾ PSTR ಯಾವುದೇ ಪರೀಕ್ಷೆ ಅವರು ಕರೀಲಿ, ಅಷ್ಟರೊಳಗೆ ನೀವು ನಿಮ್ಮದೇ ಆದ ರೂಟಲ್ಲಿ ಓದ್ಕೊಳ್ತಾ ಹೋಗಿ. ಅದು ಯಾವಾಗ ನೀವು ಅಭ್ಯಾಸವನ್ನು ಚೆನ್ನಾಗಿ ಮಾಡ್ತೀರಿ, ಪರೀಕ್ಷೆಗಳನ್ನು ಕೂಡ ಚೆನ್ನಾಗಿ ಬರಿತೀರಿ. ಅಭ್ಯಾಸ ಚೆನ್ನಾಗಾಗಿಲ್ಲ, ಪರೀಕ್ಷೆಗಳು ಚೆನ್ನಾಗಿ ಆಗೋದಿಲ್ಲ. ಸಮ್ಟೈಮ್ಸ್ ಅಭ್ಯಾಸ ಚೆನ್ನಾಗಾಗಿರುತ್ತೆ, ಪರೀಕ್ಷೆಯಲ್ಲಿ ಒಂದು ಆ್ಯಂಗ್ಸೈಟಿ ಅಥವಾ ಎಕ್ಸೈಟ್ಮೆಂಟ್, ಏನೋ ಒಂದು ಭಯ, ಇನ್ಫೀರಿಯಾರಿಟಿಯಿಂದ ನಿಮಗೆ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಅಭ್ಯಾಸ ಅದನ್ನು ಚೆನ್ನಾಗಿ ಅಂತ ನಾವು ಅವಾಗ ಕರೆಯೋಕ್ಕಾಗಲ್ಲ. ಅಥವಾ ಒಂದು ಸರಿ ಓದಿರ್ತೀರಿ, ಅಲ್ಲಿ ಹೋದಾಗ ನಮಗೆ ಯಾರಾದರೂ ಒಂಚೂರು ಕಿಕ್ ಕೊಡಿದ್ರೆ ಸ್ಟಾರ್ಟ್ ಆಗುತ್ತಲ್ಲ ಬೈಕು, ಆ ಥರ ಒಂಚೂರು ಕ್ಲೂ ಕೊಟ್ಟರೆ ನಾನು ಅದಕ್ಕೆ ಉತ್ತರ ಬರಿತೀನಿ ಅನ್ನೋಂಗೆ ಪ್ರಿಪೇರ್ ಆಗಿರ್ತಾರೆ. ಸೊ ಅದು ಕೂಡ ಅಲ್ಲ. ಅವೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು, ಓಲ್ಡ್ ಕ್ವಶನ್ ಪೇಪರ್ನ ಮೊದಲು ಸಾಲ್ವ್ ಮಾಡಿ, ಜೊತೆಗೆ ಇದ್ದಷ್ಟು ಸಮಯದಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು ಕವರ್ ಮಾಡಿ. ಯಾವುದಾದ್ರೂ ಬುಕ್ ತೊಗೊಳ್ಳಿ. ನೀವು ಇಂಥದೇ ಬುಕ್ ಸರ್, ಯಾವ್ದಾದ್ರು ಬುಕ್ ರೆಫರ್ ಮಾಡಿರಿ ಅಂತಿರ್ತೀರ. ಸೊ ಯಾವುದಾದ್ರೂ ಬುಕ್ಸ್ ತೊಗೊಳ್ಳಿ, ಬಟ್ ಅದನ್ನೇ ಚೆನ್ನಾಗಿ ಓದಿರಿ ಅಷ್ಟೇ. ತೊಗೊಂಡ್ಬಿಟ್ಟು ನೀವು ಒಂದು ಕಡೆ ರ್ಯಾಕಲ್ಲಿ ಜೋಡಿಸ್ಕೊಂಡು ಹೋಗಿ ರ್ಯಾಕ್ ತುಂಬಿಸಿ ಲೈಬ್ರರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ತಲೆಯಲ್ಲಿ ನೀವೇನು ಮಾಡಬೇಕು, ಪುಸ್ತಕದಲ್ಲಿರೋದನ್ನು ಮಸ್ತಕಕ್ಕೆ ತಗೊಂಡೋಗ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಅಭ್ಯಾಸ ಮಾಡಬೇಕು. ಆವಾಗ ನೀವು ಅದರ ಒಂದು ಜ್ಞಾನವನ್ನು ನೀವು ತಗೊಂಡು ಅರ್ಥೈಸ್ಕೊಂಡು ಅದರಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಜ್ಞಾನ ಆದಮೇಲೆ ತಿಳುವಳಿಕೆ, ಕೌಶಲ್ಯ, ಅದಾದಮೇಲೆ ಮುಂದಕ್ಕೆ ನಿಮಗೆ ಡೈರೆಕ್ಟಾಗಿ ಅದ್ರ ಬಗ್ಗೆ ಏನಿದೆ ಮಾಹಿತಿ ಸಿಗುತ್ತೆ. ಈ ಉದ್ದೇಶಗಳೇನಿದಾವಲ್ಲ ಅದು ಈಡೇರಬೇಕು ಅಂದರೆ ಬರೀ ಜ್ಞಾನ ಇದ್ದರೆ ಅನ್ವಯನೂ ಬರಬೇಕು, ಅದ್ರ ಜೊತೆಗೆ ಕೌಶಲ್ಯನೂ ಬರಬೇಕು. ಫಾಸ್ಟಾಗಿ, ತಪ್ಪಿಲ್ದೇ, ಭಾಳ ಅಕ್ಯುರೇಟಾಗಿ ಉತ್ತರ ಕೊಡೋಷ್ಟು ಸ್ಕಿಲ್ಲು ನಮಗೆ ಬರುತ್ತೆ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.